ಅಧಿಕ ಮಾಸ. ಹೌದು, ಇದೇ 2026ನೇ ಸಾಲಿನಲ್ಲಿ ಅಧಿಕ ಮಾಸ ಆದರೆ ಬಂದಿರತಕ್ಕಂಥದ್ದು. ಈ ಒಂದು ಅಧಿಕ ಮಾಸ ಎಷ್ಟು ವರ್ಷಕ್ಕೊಮ್ಮೆ ಬರುತ್ತೆ? ಅದೇ ರೀತಿ ಇದೇ 2026ನೇ ಸಾಲಿನಲ್ಲಿ ಯಾವ ದಿನಾಂಕದಿಂದ ಅಧಿಕ ಮಾಸ ಪ್ರಾರಂಭ ಆಗಿದೆ, ಅದೇ ರೀತಿ ಯಾವ ದಿನಾಂಕಕ್ಕೆ ಅಧಿಕ ಮಾಸ ಮುಕ್ತಾಯವಾಗುತ್ತೆ ಅದನ್ನು ಸಹ ನಾವು ತಿಳ್ಕೊತಾ ಹೋಗೋಣ. ಅದೇ ರೀತಿ ಈ ಒಂದು ಅಧಿಕ ಮಾಸವನ್ನು ಪುರುಷೋತ್ತಮ ಮಾಸ ಎಂದು ಯಾಕೆ ಕರೆಯಲಾಗುತ್ತೆ? ನಂತರ ಅಧಿಕ ಮಾಸದಲ್ಲಿ ಯಾವ ದೇವರ ಪೂಜೆಯನ್ನು ಮಾಡಿದ್ರೆ ನಿಮಗೆ ಹೆಚ್ಚಿನ ಫಲ ಪ್ರಾಪ್ತಿ ಪುಣ್ಯ ಸಿಗುತ್ತೆ? ಅದೇ ರೀತಿ ಇದೇ ಅಧಿಕ ಮಾಸದಲ್ಲಿ ಯಾವ ಕೆಲಸವನ್ನ ಮಾಡಬೇಕು, ಯಾವ ಕೆಲಸವನ್ನ ಮಾಡಬಾರ್ದು ಅನ್ನೋದನ್ನ ಸಂಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಿದ್ದೀನಿ. ಅದಕ್ಕೋಸ್ಕರ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈ ಕೂಡಲೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ, ಓಕೆನಾ? ಸೊ ಇದೇ ರೀತಿ ಎಲ್ಲ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡ್ತೀರಿ. ಸೊ ಮೊದಲಿಗೆ ಅಧಿಕ ಮಾಸ. ಹೌದು, ಈ ಒಂದು ಅಧಿಕ ಮಾಸ ಪ್ರತಿ 3 ವರ್ಷಕ್ಕೆ ಒಮ್ಮೆ ಬರುತ್ತೆ, ಓಕೆನಾ? ಸೊ ಪ್ರತಿ 3 ವರ್ಷಕ್ಕೊಮ್ಮೆ ಈ ಒಂದು ಅಧಿಕ ಮಾಸ ಆದರೆ ಬರ್ತಕ್ಕಂಥದ್ದು. ಈ ಒಂದು ಅಧಿಕ ಮಾಸವನ್ನು ಪುರುಷೋತ್ತಮ ಮಾಸ, ಮಲ ಮಾಸ ಎಂದು ಕರೆಯಲಾಗುತ್ತೆ, ಓಕೆನಾ? ಸೊ ನಂತರ ಈ ಒಂದು ಅಧಿಕ ಮಾಸದಲ್ಲಿ ಸೂರ್ಯ ಸಂಕ್ರಮಣ ಇರೋದಿಲ್ಲ, ಅಂತಂದರೆ ಪ್ರತಿ ತಿಂಗಳಿಂದ ಇನ್ನೊಂದು ತಿಂಗಳಿಗೆ ಸೂರ್ಯ ಸಂಕ್ರಮಣ ಆಗ್ತಿರುತ್ತೆ, ಓಕೆನಾ? ಸೊ ಆದರೆ ಈ ಒಂದು ಅಧಿಕ ಮಾಸದಲ್ಲಿ ಸೂರ್ಯ ಸಂಕ್ರಮಣ ಇರೋದಿಲ್ಲ, ಓಕೆನಾ? ಸೊ ಅದಕ್ಕೆ ಇದನ್ನು ಅಧಿಕ ಮಾಸ ಅಂತ ಹೇಳಿ ಕರೆಯಲಾಗುತ್ತೆ, ಓಕೆನಾ? ಸೊ ನಂತರ ಈ ಒಂದು ಅಧಿಕ ಮಾಸವು ಪ್ರತಿ 3 ವರ್ಷಕ್ಕೊಮ್ಮೆ ಬರುತ್ತೆ ಅಂತ ಹೇಳಿದೆ. ಸೊ ವರ್ಷಕ್ಕೆ ನಮಗೆ 12 ಮಾಸಗಳಿರುತ್ತೆ. ಈ ಒಂದು ಅಧಿಕ ಮಾಸವನ್ನು ಸೇರಿಸ್ಕೊಂಡ್ರೆ 13ನೇ ಮಾಸ. ಇದೇ 13ನೇ ಮಾಸವನ್ನೇ ನಾವು ಅಧಿಕ ಮಾಸ ಎಂದು ಕರೆಯಲಾಗುತ್ತೆ. ಸೊ ಈ ವರ್ಷ 2026ನೇ ಸಾಲಿನಲ್ಲಿ ಇದೇ ಅಧಿಕ ಮಾಸವು ಯಾವ ದಿನಾಂಕದಿಂದ ಪ್ರಾರಂಭ ಆಗಿದೆ, ಯಾವ ದಿನಾಂಕಕ್ಕೆ ಮುಕ್ತಾಯವಾಗುತ್ತೆ ಅನ್ನೋದನ್ನು ತಿಳ್ಕೊಬೇಕಾಗಿರತ್ತೆ. ಸೊ ಇದೇ 2026ನೇ ಸಾಲಿನ ಮೇ ತಿಂಗಳ 17ನೇ ತಾರೀಕಿನಿಂದ ಅಧಿಕ ಮಾಸ ಪ್ರಾರಂಭವಾಗಿದೆ. ಅದೇ ರೀತಿ ಮುಂದಿನ ತಿಂಗಳು ಜೂನ್ 15ನೇ ತಾರೀಕಿನವರೆಗೂ ಸಹ ಇದು ಇರ್ತಕ್ಕಂಥದ್ದು. ಜೂನ್ 15ನೇ ತಾರೀಕಿಗೆ ಅಧಿಕ ಮಾಸ ಮುಕ್ತಾಯವಾಗ್ತಕ್ಕಂಥದ್ದು. ನಂತರ ಇದೇ ಅಧಿಕ ಮಾಸವನ್ನು ಅಧಿಕ ಜ್ಯೇಷ್ಠ ಮಾಸ ಎಂದು ಕರೆಯಲಾಗುತ್ತೆ, ಓಕೆನಾ? ಸೊ ಮುಂದಿನ ತಿಂಗಳು ಜ್ಯೇಷ್ಠ ಇರತಕ್ಕಂಥ ಕಾರಣದಿಂದ ಮುಂದಿನ ತಿಂಗಳದನ್ನು ಈ ತಿಂಗಳಿಗೆ ಸೇರಿಸಿ ಅಧಿಕ ಜ್ಯೇಷ್ಠ ಮಾಸ ಎಂದು ಸಹ ಕರೆಯಲಾಗ್ತಕ್ಕಂಥದ್ದು, ಓಕೆನಾ? ಸೊ ನಂತರದ ಪ್ರಶ್ನೆ, ಅಧಿಕ ಮಾಸವನ್ನು ಪುರುಷೋತ್ತಮ ಮಾಸ ಎಂದು ಯಾಕೆ ಕರೆಯಲಾಗುತ್ತೆ ಅನ್ನೋದನ್ನ ತಿಳ್ಕೊತಾ ಹೋಗೋಣ. ಹೌದು, ಪುರುಷೋತ್ತಮ ಅಂತಂದರೆ ಸಾಕ್ಷಾತ್ ಮಹಾವಿಷ್ಣು ದೇವರಾಗಿರುತ್ತೆ, ಓಕೆನಾ? ಸೊ ವಿಷ್ಣು ದೇವರ ಆಧಿಪತ್ಯ ಇರತಕ್ಕಂತಹ ಕಾರಣದಿಂದಾಗಿ ಅಧಿಕ ಮಾಸವನ್ನು ಪುರುಷೋತ್ತಮ ಮಾಸ ಎಂದು ಸಹ ಕರೆಯಲಾಗುತ್ತೆ. ಅತ್ಯಂತ ಶ್ರೇಷ್ಠಕರವಾಗಿರ್ತಕ್ಕಂತಹ ಮಾಸ ಇದಾಗಿರುತ್ತೆ, ಓಕೆನಾ? ಸೊ ಅದಾದ ನಂತರ ನೀವು ಇದೇ ಒಂದು ಅಧಿಕ ಮಾಸದಲ್ಲಿ ಅಧಿಕ ಮಾಸದ ಅಧಿಪತಿಯಾಗಿರ್ತಕ್ಕಂಥ ಮಹಾವಿಷ್ಣು ದೇವರ ಪೂಜೆ ಆರಾಧನೆ ಮಾಡೋದ್ರ ಮುಖಾಂತರ ನಿಮಗೆ ಪುಣ್ಯ ಪ್ರಾಪ್ತಿಯಾಗುತ್ತೆ ಅಂತ ಹೇಳಿ ಪುರಾಣಗಳ ಪಂಚಾಂಗಗಳಲ್ಲಿ ತಿಳಿಸಿರ್ತಕ್ಕಂಥದ್ದು. ಸೊ ನಂತರ ಇದೇ ಅಧಿಕ ಮಾಸದಲ್ಲಿ ಯಾವ ಕೆಲಸವನ್ನು ಮಾಡಬೇಕು, ಯಾವ ಕೆಲಸವನ್ನು ಮಾಡಬಾರದು ಅನ್ನೋದನ್ನ ನಾವು ತಿಳ್ಕೊತಾ ಹೋಗೋಣ. ಸೊ ಮೊದಲಿಗೆ ಇದೇ ಅಧಿಕ ಮಾಸದಲ್ಲಿ ಯಾವ ಕೆಲಸವನ್ನು ಮಾಡಬೇಕಾಗಿರತ್ತೆ, ಓಕೆನಾ? ದಾನ, ಪೂಜೆ, ಆರಾಧನೆಗಳನ್ನು ಮಾಡಿದ್ರೆ ಇದೇ ಅಧಿಕ ಮಾಸದಲ್ಲಿ ನಿಮಗೆ ಹೆಚ್ಚು ಪುಣ್ಯ ಪ್ರಾಪ್ತಿಯಾಗ್ತಿರತ್ತೆ, ಓಕೆನಾ? ಸೊ ವಿಷ್ಣು ದೇವರ ಆರಾಧನೆ, ಓಕೆನಾ? ನಿಮಗೆ ಆಗಲೇ ಹೇಳಿರೋ ರೀತಿ ಇದೇ ಅಧಿಕ ಮಾಸದ ಅಧಿಪತಿ ವಿಷ್ಣು ದೇವರಾಗಿರ್ತಕ್ಕಂತಹ ಕಾರಣದಿಂದಾಗಿ ವಿಷ್ಣು ದೇವರ ಕೃಪೆ ನಿಮಗೆ ಸಿಗೋದಕ್ಕೆ ನೀವು ವಿಷ್ಣು ದೇವರ ಆರಾಧನೆಯನ್ನು ಇದೇ ಅಧಿಕ ಮಾಸದಲ್ಲಿ ಮಾಡೋದ್ರ ಮುಖಾಂತರ ಹೆಚ್ಚಿನ ಪುಣ್ಯ ಪ್ರಾಪ್ತಿಯಾಗತ್ತೆ ಅಂತ ಹೇಳಿ ಪುರಾಣಗಳಲ್ಲಿ ತಿಳಿಸಿರ್ತಕ್ಕಂಥದ್ದು. ನಂತರ ದಾನ ಧರ್ಮಗಳು. ಹೌದು, ದಾನ ಧರ್ಮಗಳನ್ನು ನೀವು ಮಾಡೋದ್ರ ಮುಖಾಂತರ 10 ಪಟ್ಟು ಹೆಚ್ಚು ಪುಣ್ಯ ಸಿಗ್ತಿರತ್ತೆ, ಓಕೆನಾ? ಸೊ ನೀವು ಬೇರೆ ಮಾಸಗಳಲ್ಲಿ ದಾನ ಮಾಡಿದ್ರೆ ಎಷ್ಟು ಪುಣ್ಯ ಸಿಗುತ್ತೋ ಅದಕ್ಕಿಂತ 10 ಪಟ್ಟು ಹೆಚ್ಚು ಪುಣ್ಯ ಸಿಗುತ್ತೆ ನೀವು ಈ ಅಧಿಕ ಮಾಸದಲ್ಲಿ ದಾನ ಧರ್ಮಗಳನ್ನು ಮಾಡಿದ್ರೆ. ಅಷ್ಟು ಶ್ರೇಷ್ಠಕರವಾಗಿರ್ತಕ್ಕಂತಹ ಮಾಸ ಇದು ಅಧಿಕ ಮಾಸವಾಗಿರುತ್ತೆ. ನಂತರ 33 ಸಂಖ್ಯೆಯಲ್ಲಿ ದಾನ ಮಾಡೋದು ಉತ್ತಮ, ಓಕೆನಾ? ಸೊ 33 ಸಂಖ್ಯೆಗಳಲ್ಲಿ ಯಾವುದೇ ವಸ್ತುವನ್ನು, ಯಾವುದೇ ಧಾನ್ಯವನ್ನು, ಯಾವುದೇ ಹಣ್ಣುಗಳನ್ನು ನೀವು ದಾನ ಮಾಡ್ತಿದ್ರು ಸಹ ಅದು 33 ಸಂಖ್ಯೆಯಲ್ಲಿ ಇರೋ ಥರ ನೋಡ್ಕೊಳ್ಳಿ. 33 ಸಂಖ್ಯೆಯಲ್ಲಿ ದಾನ ಮಾಡಿದ್ರೆ ನಿಮಗೆ ಹೆಚ್ಚಿನ ಪುಣ್ಯ ಪ್ರಾಪ್ತಿಯಾಗ್ತಿರುತ್ತೆ. ನಂತರ ಅಪೂಪ ದಾನ. ಹೌದು, ದೇವಸ್ಥಾನದ ಅರ್ಚಕರಿಗೆ ನೀವು ಅಪೂಪ ದಾನವನ್ನು ಮಾಡೋದ್ರ ಮುಖಾಂತರ ನಿಮಗೆ
ಹೆಚ್ಚಿನ ಪುಣ್ಯ ಪ್ರಾಪ್ತಿ ಆಗ್ತಿರುತ್ತೆ. ಅರ್ಚಕರಿಗೆ ನೀಡಬೇಕಾಗಿರುತ್ತೆ ಅಪೂಪ ದಾನವನ್ನು. ನಂತರ 33 ಸಂಖ್ಯೆಯ ದೀಪ, ಅದೇ ರೀತಿ ಹಣ್ಣುಗಳ ದಾನವನ್ನು ಮಾಡಬೇಕಾಗಿರುತ್ತೆ. ಅದರ ಸಂಖ್ಯೆ 33 ಆಗಿರಬೇಕಾಗಿರುತ್ತೆ. ನೀವು ದೀಪವನ್ನು ದಾನ ಮಾಡಬೇಕಂತಿದ್ರೆ 33 ಸಂಖ್ಯೆಯ ದೀಪವನ್ನು ಖರೀದಿ ಮಾಡಿ ದಾನವನ್ನು ಮಾಡ್ಬೋದಾಗಿರುತ್ತೆ. ಅದೇ ರೀತಿ ಹಣ್ಣುಗಳ ದಾನವನ್ನು ಮಾಡಬೇಕು ಅಂತಿದ್ರೆ ಅದರ ಸಂಖ್ಯೆಯೂ ಸಹ 33 ಸಂಖ್ಯೆಯ ಹಣ್ಣುಗಳನ್ನು ಸಹ ನೀವು ದಾನವನ್ನು ಮಾಡ್ಬೋದಾಗಿರುತ್ತೆ. ಅದೇ ರೀತಿ ದ್ವಾದಶಿ, ಹುಣ್ಣಿಮೆ, ಅಮಾವಾಸ್ಯೆ ದಿನದಂದು ದಾನವನ್ನು ಮಾಡಬೇಕಾಗಿರುತ್ತೆ. ಓಕೆನಾ. ಈ ಅಧಿಕ ಮಾಸ ಇರ್ತಕ್ಕಂಥದ್ದು ಮೇ 17ನೇ ತಾರೀಕಿನಿಂದ ಜೂನ್ 15ನೇ ತಾರೀಕಿನವರೆಗೂ. ಈ ದಿನಾಂಕದ ಅಂತಂದರೆ ಈ ದಿನಗಳ ಒಳಗಡೆ ದ್ವಾದಶಿ, ಹುಣ್ಣಿಮೆ, ಅಮಾವಾಸ್ಯೆ ದಿನಗಳಿದ್ರೆ ಸೊ ಆ ದಿನದಂದೇ ನೀವು ದಾನವನ್ನು ಮಾಡಿದರೆ ಹೆಚ್ಚು ಪುಣ್ಯ, ಹೆಚ್ಚಿನ ಸಂಪತ್ತಿನ ಅಭಿವೃದ್ಧಿ ಅಥವಾ ಮನೆ ಏಳಿಗೆ, ಸಕಾರಾತ್ಮಕ ಶಕ್ತಿ ಮೂಡ್ತಕ್ಕಂಥದ್ದು. ಸೊ ಈ ರೀತಿ ಹೆಚ್ಚಿನ ಫಲಗಳು ನಿಮಗೆ ಸಿಗ್ತಕ್ಕಂಥದ್ದು. ಅದೇ ರೀತಿ ದೀಪಾರಾಧನೆ, ಹೌದು, ಇದೇ ಅಧಿಕ ಮಾಸದಲ್ಲಿ ನೀವು ದೀಪಾರಾಧನೆ ಮಾಡೋದ್ರ ಮುಖಾಂತರನೂ ಸಹ ನಿಮಗೆ ಹೆಚ್ಚಿನ ಪುಣ್ಯ ಪ್ರಾಪ್ತಿಯಾಗಿರುತ್ತೆ. ಮನೆಯಲ್ಲಿ ಈ ಅಧಿಕ ಮಾಸ ಕಂಪ್ಲೀಟ್ ದಿನಗಳು ಸಹ ನೀವು ಮನೆಯಲ್ಲಿ ದೀಪ ಬೆಳಗ್ತಾ ಇದ್ದರೆ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ, ಅದೇ ರೀತಿ ಮನೆ ಏಳಿಗೆಗೆ ಅಭಿವೃದ್ಧಿ ಆಗುತ್ತೆ ಅಂತ ಹೇಳಿ ಪುರಾಣಗಳಲ್ಲಿ ತಿಳಿಸಿರ್ತಕ್ಕಂಥದ್ದು. ಬೆಳಗ್ಗೆ ದೀಪವನ್ನು ಹಚ್ಚಿಡಿ ಅಥವಾ ಸಂಜೆ 6 ಗಂಟೆಯ ನಂತರ ನೀವು ಶುದ್ಧಿಯಾಗಿ ದೇವರ ಮುಂದೆ ದೀಪವನ್ನು ಹಚ್ಚಿ ಇಡಿ. ಅದೇ ರೀತಿ ದೀಪಾರಾಧನೆಯನ್ನು ಸಹ ಸಂಜೆಯ ಹೊತ್ತು ತುಳಸಿ ಕಟ್ಟೆಯ ಬಳಿ ದೀಪಾರಾಧನೆ ಮಾಡೋದ್ರ ಮುಖಾಂತರ ಪುಣ್ಯ ಫಲಗಳು ಸಿಗುತ್ತೆ ಅಂತ ಹೇಳಿ ಪುರಾಣಗಳಲ್ಲಿ ತಿಳಿಸಿರ್ತಕ್ಕಂಥದ್ದು. ನಂತರ ಇದೇ ಅಧಿಕ ಮಾಸದಲ್ಲಿ ತೀರ್ಥಯಾತ್ರೆಗಳು ಬಹಳ ಪುಣ್ಯಕರವಾಗಿರ್ತಕ್ಕಂಥದ್ದು ಆಗಿರುತ್ತೆ. ಓಕೆನಾ. ಸೊ ವಿಷ್ಣು ದೇವರ ಮಂದಿರಗಳಿಗೆ ನೀವು ತೀರ್ಥಯಾತ್ರೆ ಹೋಗೋದ್ರ ಮುಖಾಂತರನೂ ಸಹ ನಿಮಗೆ ಹೆಚ್ಚಿನ ಪುಣ್ಯ ಫಲ ಸಿಗ್ತಕ್ಕಂಥದ್ದು. ನಂತರ ಪವಿತ್ರ ನದಿಗಳಲ್ಲಿ ಪವಿತ್ರ ಜಲದಿಂದ ಸ್ನಾನ ಮಾಡೋದ್ರ ಮುಖಾಂತರ ಇದೇ ಅಧಿಕ ಮಾಸದಲ್ಲಿ ನಿಮಗೆ ಹೆಚ್ಚಿನ ಪುಣ್ಯ ಪ್ರಾಪ್ತಿ ಸಿಗ್ತಕ್ಕಂಥದ್ದು. ನಂತರ ಯಾವ ಕೆಲಸಗಳನ್ನು ನೀವು ಅಧಿಕ ಮಾಸದಲ್ಲಿ ಮಾಡಬಾರ್ದು. ಓಕೆನಾ. ಇಷ್ಟೊತ್ತು ಹೇಳಿದ್ದು ಯಾವ್ಯಾವ ಕೆಲಸಗಳನ್ನು ನೀವು ಮಾಡ್ಬೋದು ಅಂತ ಹೇಳಿ. ಏನೇನನ್ನು ನೀವು ಮಾಡಬಾರದು ಅಧಿಕ ಮಾಸದಲ್ಲಿ ಅನ್ನೋದನ್ನು ನಾವು ಇದೀಗ ತಿಳ್ಕೊತಾ ಹೋಗೋಣ. ಶುಭ ಕಾರ್ಯಗಳು, ನೀವು ಯಾವುದೇ ಒಂದು ಮನೆಯನ್ನು ಖರೀದಿ ಮಾಡಬೇಕು ಅಂತಿರ್ತೀರ ಅಥವಾ ವಾಹನವನ್ನು ಖರೀದಿ ಮಾಡಬೇಕು ಅಂತಿರ್ತೀರ, ಈ ಕೆಲಸಗಳನ್ನು ಈ ಅಧಿಕ ಮಾಸದಲ್ಲಿ ಮಾಡಬಾರದಾಗಿರುತ್ತೆ. ಅದೇ ರೀತಿ ಶುಭ ಕಾರ್ಯಗಳು ಅಂತ ಹೇಳಿದರೆ ಗೃಹ ಪ್ರವೇಶ ಆಗಿರ್ಬೋದು, ನಾಮಕರಣ ಆಗಿರ್ಬೋದು, ಮದುವೆ ಸಮಾರಂಭಗಳು. ಸೊ ಈ ಕೆಲಸಗಳು, ಶುಭ ಕಾರ್ಯಗಳನ್ನು ನೀವು ಅಧಿಕ ಮಾಸದಲ್ಲಿ ಮಾಡಬಾರ್ದು. ಸೊ ಯಾಕೆ ಮಾಡಬಾರ್ದು ಅನ್ನೋದನ್ನು ತಿಳ್ಕೊಳೋದಾದರೆ, ಸೊ ನಾನು ನಿಮಗೆ ಮೊದಲಿಗೆ ಹೇಳಿರೋ ರೀತಿ ಸೂರ್ಯ ಸಂಕ್ರಮಣ ಇರೋದಿಲ್ಲ ಈ ಮಾಸದಲ್ಲಿ, ಆ ತೇಜಸ್ಸು ಇರೋದಿಲ್ಲ ಶುಭ ಕಾರ್ಯಗಳಲ್ಲಿ. ಆ ಕಾರಣದಿಂದಾಗಿ ಅಧಿಕ ಮಾಸದಲ್ಲಿ ಶುಭ ಕಾರ್ಯಗಳನ್ನು ಅಥವಾ ಆಸ್ತಿಯನ್ನು ಖರೀದಿ ಮಾಡಬೇಕು ಅಂತಿದ್ರೆ ವಾಹನ ಖರೀದಿಗೆ ಇದು ಮಾಡಬಾರ್ದಾಗಿರುತ್ತೆ ಈ ಒಂದು ಅಧಿಕ ಮಾಸದಲ್ಲಿ ಅಂತ ಹೇಳಿ ಪುರಾಣಗಳಲ್ಲಿ ತಿಳಿಸಿರ್ತಕ್ಕಂಥದ್ದು. ಸೊ ಗೊತ್ತಾಯ್ತಲ್ಲ ವೀಕ್ಷಕರೇ. ಸೊ ಈ ಅಧಿಕ ಮಾಸದಲ್ಲಿ ಯಾವ ಕೆಲಸವನ್ನು ಮಾಡಬೇಕು, ಯಾವ ಕೆಲಸವನ್ನು ಮಾಡಬಾರ್ದು ಅಂತ ಹೇಳಿ A to Z ಇನ್ಫಾರ್ಮೇಷನನ್ನು ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡಲಾಗಿದೆ. ಈ ಮಾಹಿತಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ. ಅದೇ ರೀತಿ ಚಾನೆಲ್ಗೆ ಹೊಸಬರಾಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇದೇ ರೀತಿ ಅಪ್ಡೇಟ್ಸ್ಗಳು ಚಾನಲಲ್ಲಿ ಸಿಗ್ತಿರುತ್ತೆ. ಲೈಕ್ ಮಾಡ್ತೀರಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು, ಬಾಯ್.